ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೂರ್ಯ ಕನ್ನಡ ವ್ಲಾಗ್ಸ್. ಇವತ್ತು ನೈಟ್ ಡಿನ್ನರ್ಗೆ ನಾನು ಉಪ್ಪು ಸಾಂಬಾರು ಖಾರ ಮತ್ತು ರೊಟ್ಟಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಉಪ್ಪು ಸಾಂಬಾರು ಖಾರ ಅಂತಂದರೆ ಸರ್ವಸಾಮಾನ್ಯ ಎಲ್ಲರ ಮನೇಲೂ ಕಾಮನಾಗಿ ಮಾಡ್ತಾನೆ ಇರ್ತೀರ. ಬಟ್ ನಮ್ಮ ಮನೇಲಿ ಯಾವ ಥರ ಮಾಡ್ತೀನಿ ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ. ಇಲ್ಲಿ ಬಾಣಲೆನ ಕಾಯಕ್ಕಿಟ್ಟು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ, ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನು ಮೆಣಸು ಮತ್ತು 1 ಬೌಲಷ್ಟು ಒಣಮೆಣಸು ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದ್ದಕ್ಕೆ ಇಲ್ಲಿ ನಾನು 2 ರೆಕ್ಕೆಯಷ್ಟು ಕರಿಬೇವು ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ಅದು ಸ್ವಲ್ಪ ನೀರಿನಂಶ ಇರುತ್ತಲ್ಲ ಅದೆಲ್ಲ ಹೋಗಲಿ ಅಂತ, ತೊಳೆದಿಟ್ಟಿರ್ತೀವಲ್ಲ ಅದಕ್ಕೆ ನೀರಿನಂಶ ಹೋಗಲಿ ಅಂತ ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಚೆನ್ನಾಗಿ ಬಾಡಿದ್ದನ್ನು ನಾನು ಇಲ್ಲಿ ಒಂದು ತಟ್ಟೆಗೆ ಹಾಕಿ ಇದನ್ನು ಆರಕ್ಕೆ ಇಡ್ತಾ ಇದ್ದೀನಿ. ಈ ಕಡೆ ಒಂದು ಬೌಲ್ಗೆ ನಾನು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಹುಣಸೆಹಣ್ಣು, ಉಪ್ಪು ಮತ್ತು ಆರಕ್ಕಿಟ್ಟಿದ್ದ ಪದಾರ್ಥಗಳನ್ನೆಲ್ಲ ಮಿಕ್ಸಿಗೆ ಹಾಕಿ ನೀರು ಹಾಕ್ತೇನೆ ಇದನ್ನು ರುಬ್ಕೋಬೇಕು. ಜೊತೆಗೆ ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೋಬೇಕು. ನೋಡಿ, ಇಲ್ಲಿ ಈ ಥರ ಪೌಡ್ರ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕು ಸ್ವಲ್ಪನೇ, ಜಾಸ್ತಿ ಹಾಕ್ಬಾರ್ದು, ಒಂದು 2 ಸ್ಪೂನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ನಾವು ಸೈಡಲ್ಲಿ ಸಾಂಬಾರು ಖಾರಕ್ಕೆ ಒಗ್ಗರಣೆ ಕೊಟ್ಕೋಬೇಕು. ನಾನು ಒಣಮೆಣಸನ್ನು ಹುರ್ಕೊಂಡಿದ್ನಲ್ಲ ಅದೇ ಬಾಣಲೆನೇ ಇಟ್ಟು ನಾನು ಇಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಮುಂದಾಗಿರಬೇಕು. ಏನಕ್ಕೆ ಅಂತಂದರೆ ಜಾಸ್ತಿ ದಿನ ಖಾರನ ನಾವು ಸ್ಟೋರ್ ಮಾಡೋದ್ರಿಂದ ಕೆಡಬಾರ್ದು ಅಂತ. ಇದಕ್ಕೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಒಣಮೆಣಸು, ಕರಿಬೇವು ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ರುಬ್ಬಿದ ಖಾರನ ಹಾಕ್ಬಿಟ್ಟು ಎಣ್ಣೆ ಎಲ್ಲ ಹೀರ್ಕೋಬೇಕು. ಅದು ಅಲ್ಲಿ ತನಕ ಜಸ್ಟ್ ಇದನ್ನು ಹುರ್ಕೊಂಡ್ರೆ ಉಪ್ಪು ಸಾಂಬಾರು ಖಾರ ರೆಡಿ ಫ್ರೆಂಡ್ಸ್. ಈ ಕಡೆ ರೊಟ್ಟಿ ಮಾಡಲಿಕ್ಕೆ ನಾನು 1 ಕಪ್ ಗೋಧಿ ಹಿಟ್ಟು, 1 ಕಪ್ ರಾಗಿ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2.5 ಲೋಟದಷ್ಟು ನೀರನ್ನು ಹಾಕಿ ಗಟ್ಟಿಯಾಗಿ ರೊಟ್ಟಿ ಹಿಟ್ಟನ್ನು ಕಲಿಸ್ಕೋಬೇಕು. ತವನ ನಾನು ಮೊದಲೇ ಕಾಯಕ್ಕಿಟ್ಟಿದ್ದೆ. ರೊಟ್ಟಿಗೆ ಮಸಾಲೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಬೇಗ ಮಾಡೋದ್ರಿಂದ ನೈಟ್ ಅಲ್ವಾ, ಸ್ವಲ್ಪ ಬೇಗ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಥರ ಬೇಗ ಆಗೋ ಥರ ಮಾಡ್ತಾಯಿದ್ದೀನಿ. ರೊಟ್ಟಿನ ಇದನ್ನು ಚೆನ್ನಾಗಿ ಬೇಯಿಸಿದ್ರೆ ಖಾರದ ಜೊತೆ ತುಂಬ ಚೆನ್ನಾಗಿರುತ್ತೆ. ಅದು ತುಪ್ಪ ಹಾಕಿ ಬೇಯಿಸೋದ್ರಿಂದ ಇನ್ನೂ ರುಚಿ ಕೂಡ ಹೆಚ್ಚುತ್ತೆ. ಇಲ್ಲಿ ಒಂದು ಅರ್ಧ ಸ್ಪೂನ್ ತುಪ್ಪನ ಹಾಕ್ಕೊಂಡು 2 ಬದಿಯಲ್ಲೂ ಇದನ್ನು ಸ್ವಲ್ಪ ಕಲರು ಟ್ರಾನ್ಸ್ಪರೆಂಟ್ ಆಗೋ ತನಕ ಬೇಯಿಸ್ಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮಸಾಲೆ ಕೂಡ ಹಾಕ್ಬೋದಿತ್ತು. ನಾನಿಲ್ಲಿ ಮಸಾಲೆ ಹಾಕಿಲ್ಲ, ಪ್ಲೇನಾಗಿ ಮಾಡ್ಕೊತಾ ಇದ್ದೀನಿ. ಬದಿಯಲ್ಲೂ ಕೂಡ ಸ್ವಲ್ಪ ಇನ್ನೊಂದು ಅರ್ಧ ಸ್ಪೂನ್ ತುಪ್ಪನ ಹಾಕ್ಕೊಂಡು ಈ ಕಡೆನೂ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ. ಪುನಃ ನೆಕ್ಸ್ಟು ನಾವು ರೊಟ್ಟಿ ಮಾಡಲಿಕ್ಕೆ ತುಪ್ಪ ಹಾಕಿರ್ತೀವಲ್ಲ, ಹಿಟ್ಟು ಜಾರೋಗುತ್ತೆ. ಅದಕ್ಕೆ ನಾನು ತಣ್ಣೀರು ಬಟ್ಟೆನ ಹಾಕ್ಬಿಟ್ಟು ಸ್ವಲ್ಪ ತವಾನ ಒರೆಸ್ಕೊಂಡು ನೆಕ್ಸ್ಟು ರೊಟ್ಟಿನ ಹಾಕ್ತೀನಿ. ಹೀಟ್ ರೇಕ್ ಯೂಸ್ ಮಾಡೋದ್ರಿಂದ ರೊಟ್ಟಿ ಅರಿಯಲ್ಲ ಮತ್ತು ಹಾಲದಲ್ಲಿ ನಾವು ಎತ್ತೋದ್ರಿಂದ ಬೇಗ ಕಟ್ಟಾಗಲ್ಲ. ಅದಕ್ಕೆ ನಾನು ಈ ಟ್ರಿಕ್ಕನ್ನು ಫಾಲೋ ಮಾಡ್ತೀನಿ. ಸೇಮ್ ರೊಟ್ಟಿನ ಹಾಕ್ಕೊಂಡು ಮೇಲೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು 2 ಬದಿಯಲ್ಲೂ ಚೆನ್ನಾಗಿ ಗರಿಯಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ಉಪ್ಪು ಸಾಂಬಾರು ಖಾರದ ಜೊತೆ ಸೂಪರಾಗಿರುತ್ತೆ. ನೀವು ಮನೇಲಿ ಮಾಡಿ ತಿನ್ನಿ, ಎಂಜಾಯ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನನ್ನ ಬ್ಯಾಟಿಂಗ್ ಟೈಮು, ನಾನು ಬ್ಯಾಟಿಂಗ್ ಮಾಡಬೇಕು. ಇಲ್ಲಿ ತುಂಬಾ ರುಚಿಯಾಗಿತ್ತು ಖಾರ ಮತ್ತು ರೊಟ್ಟಿ. ನೀವು ಬ್ಯಾಟಿಂಗ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.